ನಾನು MLA ಮೊದಲ ಭಾಳ ದೊಡ್ಡ ಸೌಕರ್ಯ ಇದೆ. ದಾನ ಧರ್ಮ ಮಾಡಿ ಅದು ರೋಡಿಗೆ ಬಂದೆವು. ನನ್ನ ಇತಿಹಾಸ ಬೇರೆ ಇದೆ. ಆದರೆ ನನ್ನ ವಿಷಯದಲ್ಲಿ ಯಾರೋ ತಪ್ಪು ತಿಳ್ಕೊಬೇಡ್ರಿ. ಯಾವೇ ಕೆಲಸ ಕಾರ್ಯ ಇದ್ದರೂ ನಾನು ಬಂದು ಭೇಟಿಯಾರಿ. ನೀವು ನಾವು ಅಣ್ಣ ಬರಿದ್ದಾಗ ಸೋದರಿದ್ದಾಗ ಬಂದ ಬಳಗ ನಾನು ಕೆಲಸ ಮಾಡಿದ್ರೆ ಎತ್ತಿದ ಕೈ ಇದ್ದೀನಿ. ಅದಕ್ಕೆ ನಾನು ಯಾರು ಇವತ್ತಿನ ಹಿಡಿದೆ ಯಾರೋ ತಮ್ಮ ಅವನು ನನ್ನ ಬಂದು ಭೇಟಿಯಾಗಿಲ್ಲ. ಬಟ್ಟೆ ಆದ್ರೆ ನಾನು ಮಾಡೇ ಬಿಡ್ತಿದ್ದ ಕೆಲಸ ಬಂದು ಭೇಟಿಯಾಗಿಲ್ಲ. ಅದಕ್ಕೆ ಯಾರೇ ನಿನಗೆ ಯಾವೇ ಕೆಲಸ ಕಾರ್ಯಗಳು ನೀವು ಮತದಾರ ಇದ್ದೀರಿ, ನಾನು ಅಣ್ಣ ಮಾಡಿದ್ದೀನಿ, ನನ್ನ ಸೋದರಿದ್ದೀರಿ, ನಾನು ಅಣ್ಣ ಸಂಬಂಧ ಯಾವೇ ಕೆಲಸ ಇದ್ರು ಸಹಿತ ನೀವು ಭೇಟಿಯಾಗಿ ನನ್ನ ಕಳಕಳಿಯಿಂದ ಪ್ರೇಮದಿಂದ ಅಣ್ಣ ಅಂತಂದು ಮಾತಾಡಿ ನಿಮ್ಮ ಗೌರವ ನಿಮ್ಮ ಕೆಲಸ ಮಾಡಿಕೊಡ್ತೀನಿ. ಯಾರೂ ನಾರಾಜ ಆಗಬೇಕಾಗಿಲ್ಲ. ಇದು ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ, DK ಶಿವಕುಮಾರ್ ಉಪಮುಖ್ಯಮಂತ್ರಿ, ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕಾ ಖರ್ಗೆ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಅಂದ್ರೆ ಸಾಮಾನ್ಯ ಅಲ್ಲ, ಭಾಳ ಎತ್ತರ ಸ್ಥಾನಕ್ಕೆ ಹೋಗಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಭಾಳ ಎತ್ತರ ಸ್ಥಾನ. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸುಪುತ್ರ. ಇವತ್ತು ಇಂದಿರಾ ಗಾಂಧಿ ಕೂತ ಸ್ಥಾನದಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು. ಸೋನಿಯಾ ಗಾಂಧಿ ಕೂತ ಸ್ಥಾನದಲ್ಲಿ AICC ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಿದ್ದಾರೆ. ರಾಹುಲ್ ಗಾಂಧಿ ಕೂತ ಸ್ಥಾನದಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಾರೆ. ಅವ್ರ ಸುಪುತ್ರ ಪ್ರಿಯಾಂಕಾ ಖರ್ಗೆ. ಪ್ರಿಯಾಂಕಾ ಖರ್ಗೆ ಸಾಮಾನ್ಯ ವ್ಯಕ್ತಿ ಅಲ್ಲ. ಅವರು ಇವತ್ತಿಲ್ಲ ನಾಳೆಗೆ ಭಾಳ ದೊಡ್ಡ ಸ್ಥಾನದಲ್ಲಿ ಹೋಗೋರು ಪ್ರಿಯಾಂಕಾ ಖರ್ಗೆ. ಒಂದು 2-3 ಎಲೆಕ್ಷನ್ ಆದ ನಂತರ ಅವರು ಮುಖ್ಯಮಂತ್ರಿ ಆಗವ್ರೆ. ಭಾಳ ಪುಂಖದಿ ನಾಯಕರಿರ್ತಾರೆ, ಪ್ರಭಾವಿ ನಾಯಕರಿರ್ತಾರೆ, ಬಲಿಷ್ಠ ನಾಯಕರಿರ್ತಾರೆ. ಅದಕ್ಕೆ ನಾನು ಕಾರ್ಯಕರ್ತ ಕಳ್ಕಳಿ ಕೇಳ್ತಾ ಇದ್ದೀನಿ. ನನ್ನ ಬಳಿ ಅಹಂಕಾರ ಇಲ್ಲ, ಗರ್ವಿಲ್ಲ, ಸೊಕ್ಕಿಲ್ಲ. ಎಲ್ಲರಿಗೆ ಅನ್ನ ಅಂತಂದು ನಾನು ವಿನಯ ಸೌಜನ್ಯದಿಂದ ಮಾತಾಡಿದ ವ್ಯಕ್ತಿ. 50 ವರ್ಷ ಅದೇ ಕೆಲಸ ಮಾಡಿ ಯಾರು ಬಂದವರು ಸಹಿತ ವಿನಯ ಸೌಜನ್ಯ ಅನ್ನ ತಮ್ಮ ಅಂತ ನಾನು ಮಾತಾಡಿ ಯಾವೇ ಕೆಲಸ ಕಾಯ್ತು ಯಾರೂ ನಾರಾಜ ಆಗಬೇಕಾಗಿಲ್ಲ. ನಾನು ಕೆಲಸದ ಮಾಡಿದ್ರೆ ಎತ್ತಿದ ಕಾಯ್ತೀನಿ. ಏನು ಬೇಕಾದ್ರೆ ಕೆಲಸ ಇದ್ದಾರೆ. ನೀವು ಬ್ರದರ್ ಇದ್ದಾಗ, ನನ್ನ ಸೋದರ ಇದ್ದಾಗ, ನನ್ನ ಅಣ್ಣ ಯಾವೇ ಕೆಲಸ ಕಾರ್ಯ ಇದ್ದರೂ ನಾನು ಬಂದು ಭೇಟಿಯಾಗಿ ನಿಮ್ಗೆ ಅಣ್ಣ ತಿಳ್ಕೊಂಡು ಜಿದ್ದಿನಿಂದ ಗಟ್ಟಿ ಜಲ ಮಂತ್ರಿ ಪ್ರಿಯಾಂಕಾ ಖರ್ಗೆ ಇದ್ದಾರೆ, ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ, ಎಲ್ಲರೂ ನನಗೆ ಬೇಕಾದರು. ಯಾಕಂದ್ರೆ ನಾನು ಮೋಸ್ಟ್ ಸೀನಿಯರ್. ಇವತ್ತು ಹಿಂದೆ ಇಲ್ಲಿ ಮಂತ್ರಿ ಇದ್ದ ಗುಲ್ಮೆಡ್ಕದಾಗ ಆಗ್ಲಾರ ಕೆಲಸ ಮಾಡಿ ಯಾರು ಮಾಡೋಂಥ ಕೆಲಸ ಗುಲ್ಮೆಡ್ಕದ ಮಾಡಿ ಹಾದಿ ಹೋಗೋಂಥ ಹೇಳಿದ್ರು. ಅಲ್ಲಿ ಬರೋಬೇಕು, ಅಲ್ಲಿ ಅರ್ಧ ಗಂಟೆಗೆ ಬರೋಬೇಕು, ಹಾದಿ ಹೋಗ್ತಾ ನಿಂದಿರ್ತೀವಿ. ಆ ದಿನ ಕೆಲಸ ಮಾಡಿ. ಯಾಕೇನು ಸ್ವಲ್ಪ ಓಟ್ ಇವತ್ತು ಪವರ್ಫುಲ್ ಮಂತ್ರಿ ಇರ್ತೀವಿ, ಬಲಿಷ್ಠ ಮಂತ್ರಿ ಇರ್ತೀವಿ, ಮೋಸ್ಟ್ ಸೀನಿಯರ್ ಮಂತ್ರಿ ಇರ್ತೀವಿ. ಇವತ್ತು ಗುರ್ಮಿಡ್ಕಲ್ ಅನ್ನೋದು ಅಮೇರಿಕ ಸಿಂಗಾಪುರ್ ಮಾಡ್ತೀವಿ. ಆ ಛಲ ನನ್ನ ಬಂದಿತ್ತು. ಅದು ದುಡ್ಡದಿಂದ ಸೋಲ್ತೀನಿ. ಆದರೆ ತಾವು ದಯಮಾಡಿ ನನ್ನ ಎಲೆಕ್ಷನ್ ಭಾಳಷ್ಟು ದುಡಿದ್ರಿ, ಭಾಳಷ್ಟು ಕಷ್ಟಪಟ್ಟಿದ್ರಿ, ಭಾಳಷ್ಟು ಶ್ರಮ ಪಟ್ಟಿದ್ರಿ. ಅದಕ್ಕೆ ಭಾಳ ತಮ್ಗೆಲ್ಲ ಏನು ಶ್ರಮ ಪಟ್ಟಿರಿ, ಏನು ಕಷ್ಟಪಟ್ಟು ನಾನು ಗೆದ್ದಿದ್ದ ತಾವೇನು ಹಾಕಿದ್ರಿ ತಮ್ಮೆಲ್ಲರಿಗೆ ತಮ್ಮ ಪಾದಕ್ಕೆ ನಾನು ನಮಸ್ಕಾರ. ಆದ ಕಾರಣ ಯಾರು ಬೇಜಾರಾಗಬೇಡ್ರಿ. ಯಾವೇ ಕೆಲಸ ಕಾರ್ಯ ಇದ್ರು ಸಹಿತ ನಾನು ಬ್ರದರ್ ಅಂತ ತಿಳ್ಕೊಂಡು, ನನ್ನ ಸೋದರ ಅಂತ ತಿಳ್ಕೊಂಡು, ನನ್ನ ಅಂತಮ್ಮ. ಯಾಕಂದ್ರೆ ನಾನು ಮೋಸ್ಟ್ ಸೀನಿಯರ್. ಎಲ್ಲ ಮಂತ್ರಿಗಳು ನನಗೆ ಬೇಕದು. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಬೇಕದು, ಸಿದ್ದರಾಮಯ್ಯನೂ ಬೇಕದು, ಪ್ರಿಯಾಂಕಾ ಖರ್ಗೆನೂ ಬೇಕದು, ಚಂದ್ರಪ್ರಕಾಶ್ ಪಾಟೀಲ್ ಮಂತ್ರಿ ಅವರು ಎಲ್ಲರೂ ನನಗೆ ಬೇಕಾದವ್ರು ಇದ್ದಾರೆ. ನಾ ಹೇಳಿದ್ರೆ ಯಾರು ತೆಗೆದು ಹಾಕಿಲ್ಲ. ನನಗೇನು ಆಸೆ ಇದೆ? ನನಗೇನು ನಾನು ದುಡ್ಡು ಗಳಿಸ್ಬೇಕಂತ ಆಸೆ ಇದೆ? ನನಗೇನು ಆಸೆ ಇದೆ? ನಂದು ತೆರೆದ ಇತಿಹಾಸ ಇದೆ, ತೆರೆದ ಪುಸ್ತಕ ಇದೆ. ನಾ ಯಾರಿಗೂ ನಾನು MLA ಬಂದು ಭಾಳ ಸಾವುಕಾರ ದಾನ ಧರ್ಮ ಮಾಡಿ ಹಾದಿ ಬಂದಿದ್ದೀನಿ. ಅದಕ್ಕೆ ನಾನು ಯಾರಿಗೂ ಮೋಸ ಮಾಡಿಲ್ಲ. ನಂದು ಯಾರು ಬೇಕಾದ್ರೂ ಹೇಳಿ ನಾನು ದುಡಿಯೋಂಥ ವ್ಯಕ್ತಿ. ನಂದೇನು ಒಂದೇ ಒಂದು ಚೆನ್ನಾಗಿದೆ. ಯಾಕಂದ್ರೆ ನಮ್ಗೆ ತಾಯಿ ತಂದೆ ಇಲ್ಲ, ಮಕ್ಕಳಿಲ್ಲ, ಅಣ್ಣ ತಮ್ಮ ಅಕ್ಕಗಿಲ್ಲ. ತಮ್ಮೆಲ್ಲರೂ ಒಳ್ಳೆಯ ಸೇವೆ ಮಾಡಿ ಒಳ್ಳೆಯ ಹೆಸರು ಗಳಿಸಿ ಸಾಯ್ಬೇಕಂತ ಬಂದಾಗಿದ್ದೇನೆ. ನನಗೇನು ಅದಕ್ಕೆ ತಾವು ಇನ್ನು ಮುಂದೆ ಯಾವ ಬೇಜಾರಾಗಬಾರ್ದು. ಅತ್ತಮ್ಮೇನೋ ಬೇಜಾರು ನಾನು ಭೇಟಿಯಿಂದ 2 ನಿಮಿಷ ಮಾಡ್ತೀನಿ. ಅತ್ತಮ್ಮ ಭೇಟಿಯಾಗಿಲ್ಲ. ಮುಂದೆ ಯಾವ್ಯಾವ ಕೆಲಸ ಕಾರ್ಯದ್ರು ನೀವು ನಮ್ಮ ಅಂತಮ್ಮಿರ್ತಾರೆ, ನಮ್ಮ ಸೋದರಿಂದ ಯಾವ್ಯಾವ ಕೆಲಸ ನಾವು ಮಾಡೋದು ತಯಾರಿದ್ದೀನಿ. ಮತ್ತು ಇನ್ನೊಂದೇನು, ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ನೀವು ಮುಂದಿನ ದಿನಗಳಲ್ಲಿ ಭಾಳ ಮಾಡಿದ್ರು. ಅದೇನು ನಾವು ಹ್ಯಾಂಗೆ ತೋತ ನನಗೆ ಗೊತ್ತಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಗುರ್ಮಿಡ್ಕಲ್ಲಿಗೆ ದೊಡ್ಡ ಇತಿಹಾಸ ಇದೆ. ಮಲ್ಲಿಕಾರ್ಜುನ ಖರ್ಗೆ ಆಳಿದಂಥ ಕ್ಷೇತ್ರ. ಅಂಥ ಕ್ಷೇತ್ರದಾಗ ನೀವು ಮುಂದಿನ ದಿನಗಳಲ್ಲಿ ಯಾವ ಪಕ್ಷ ಬರಲಾರ್ದಂಗೆ ಕಾಂಗ್ರೆಸ್ಗೆ ಜೈಬೇರಿ ಹಾಕ್ಬೇಕಂತೇಳಿ ತಮ್ಮೆಲ್ಲ ಕಾರ್ಯಕರ್ತರು ಯಾವ್ಯಾವ ಕೆಲಸ ತಮ್ಮ 1ರಲ್ಲಿ 2ರಲ್ಲಿ 10 ಕೆಲಸ ಯಾವ ಕೆಲಸ ಮಾಡಿದ್ರೆ ಕೆಲಸ ಮಾಡೋದು ಗಟ್ಟಿ. ನಾನೇನು ವೀಕ್ ಇಲ್ಲ.
ಇವ್ರು ನನ್ನ ಪರಿಚಯ ಅನ್ನೋದಿಲ್ಲ. ನಾನು ಮೋಸ್ಟ್ ಸೀನಿಯರ್, 25 ವರ್ಷ ಮೇಲೆ, 1 ಟರ್ಮ್ MLC, 10 ವರ್ಷ ಮಂತ್ರಿ, 6-7 ವರ್ಷ ಕ್ಯಾಬಿನೆಟ್ ಚೇರ್ಮನ್, ಈಗಲೂ ಕ್ಯಾಬಿನೆಟ್ ಚೇರ್ಮನ್ ಇದ್ದೀನಿ, ಮೋಸ್ಟ್ ಸೀನಿಯರ್ ಇದ್ದೀನಿ. ನಿಮಗೆಲ್ಲ ಭಯ ಪಡಬೇಕಾಗಿಲ್ಲ. ಮತ್ತು ನಾನು ಯಾರು ಬಂದರೂ ಸಹಿತ ಅವ್ರಿಗೆ ಭಾಳ ಅಂತಮ್ರ ರೀತಿಯಿಂದ ಗೌರವ ಕೊಟ್ಟು ನಾನು ಸ್ವಾಗತ ಮಾಡುವಂಥ ವ್ಯಕ್ತಿ. ನಾನು ಏನಾದ್ರೆ ನೀವೇ ಅಣ್ತಂಬ್ರು, ನಾನು ಯಾರು ನಿಮ್ಮ ಬಿಟ್ಟು ಯಾರು, ನಿಮ್ಮ ವರ್ಕರ್ ಬಿಟ್ಟು ಯಾರು, ನೀವೇ ನನ್ನ ಅಣ್ತಂಬ್ರು, ನೀವೇ ನಮ್ಮ ತಾಯ್ತಾನೆ, ನೀವೇ ನಮ್ಮ ಬಂಧು, ನೀವೇ ನನ್ನ ನಿಮ್ಮೆಲ್ಲರೂ ಸೇವೆ ಮಾಡ್ಕೊಂಡು ಹುಟ್ಟು ಬಂದಿನಿ. ನಿಮ್ಮೆಲ್ಲರೂ ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಕೆಲಸ ಮಾಡಿ ಹೆಸರು ಗಳಿಸಿ, ಒಳ್ಳೆ ಹೆಸರು ಗಳಿಸಿ ಸಾಯ್ಬೇಕಂತ ಬಂದ ಮಾಹಿತಿ. ಮುಂದೆ ಯಾವ್ಯಾವ ಕೆಲಸ ಬಂದು ಕೆಲಸ ಮಾಡ್ತೀನಿ ಅಂತೇಳಿ ನಮಗೆಲ್ಲರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಇವತ್ತು ಅಧ್ಯಕ್ಷರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಭಾಳ ಪ್ರಭಾವ ತೆಗೆಯುತ್ತೆ. ಅವರಿಗೂ ಮುಂದಿನ ತಿಂಗಳ ದೊಡ್ಡ ಕೆಲಸ ಇತ್ತು. ಮತ್ತು ಇವತ್ತು ದಲಿತ ಮುಖಂಡ, ದಲಿತರ ಕಣ್ಮಣಿ, ನನಗಂತಿದ್ದ ಮಟ್ಟ ನನ್ನ ರಾಜಕೀಯ ಜೀವನದಾಗ ಇಟ್ಟು ಧೈರ್ಯಸಿದ್ದಂಥ ಮನುಷ್ಯ ನಾನು ನೋಡಿಲ್ಲ. ಕೃಷ್ಣ ತಮ್ಮ ಭಾಳ ಧೈರ್ಯಸಿದ್ದಾರೆ, ಮುತ್ತೈದ ನಾಯಕರಿದ್ದಾರೆ, ಪ್ರಭಾವಿ ನಾಯಕರಿದ್ದಾರೆ, ಅವ್ರು ಗತ್ತಿದ್ದಾರೆ. ಅವರಿನ್ನೂ ಸಹಿತ ಮುಂದಿನ ದಿನ ಅವರಿನ್ನೂ ದೊಡ್ಡ ಅಧಿಕಾರ ಸಿಗ್ತದೆ. ನಾವೆಲ್ಲ ನಿಮ್ಮೆಲ್ಲ ಸೇವೆ ಮಾಡ್ತಾ ಹೋಗಿ ಬಂದೀವಿ. ನನಗೆ ಒಂದೇ ಒಂದು ಪರಿ ಆಸೆ, ನಿಮ್ಮೆಲ್ಲ ಸೇವೆ ಮಾಡೋದು ಒಂದೇ ನಂದು ಒಂದು ಆಸೆ. ಇದಕ್ಕೆ ಬಿಟ್ಟು ಏನಿಲ್ಲ. ಹೆಣ್ಣು ಮಕ್ಕಳು ಲಗ್ನ ಮಾಡ್ಬೇಕಂತ ಅಲ್ಲ, ಏನದು ಹೇಳಿ, 2 ಗಂಟೆ ಇರ್ತೀವಿ ಇಬ್ಬರೇ.